ನೀವ್ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ ಛೇ ನಾನು ಇವ್ರಿಗೆ ಹೆಲ್ಪೇ ಮಾಡಬಾರ್ದಾಗಿತ್ತು, ಇವ್ರಿಗೆ ಹೆಲ್ಪ್ ಮಾಡಿ ನಾನ್ ಸಿಗಾಕೊಂಡೆ. ಈ ತರ ಎಸ್ಪೆಷಲಿ ಮುಕ್ಕಾಲ್ ಭಾಗ ದುಡ್ಡು ಕೊಟ್ಟಾಗ ಆಗತ್ತಲ್ವಾ, ದುಡ್ಡು ಇಸ್ಕೊಳ್ಳೋವಾಗ ಚೆನ್ನಾಗಿರ್ತಾರೆ, ದುಡ್ಡು ನಾವು ವಸೂಲಿ ಮಾಡಕ್ ಹೋದಾಗ ನಾವ್ ಯಾಕೆ ಇವ್ರ ಹತ್ರ ಭಿಕ್ಷೆ ಬಿಡ್ತಾ ಇದೀವಿ ಅನ್ನೋ ಫೀಲ್ ಬಂದಿರುತ್ತೆ. ಇದೇ ತರ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು. ಆ ಕಥೆನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನಿಜಕ್ಕೂ ಸಹಾಯ ಮಾಡೋದು ಎಷ್ಟು ಸರಿ, ನಿಜಕ್ಕೂ ಸಹಾಯ ಮಾಡ್ಬೇಕಾ, ಸಹಾಯ ಮಾಡಿದ್ರು ಅದರಿಂದ ಆಗೋ ಅಪಾಯಗಳೇನು ಅನ್ನೋದನ್ನ ಈ ಫಿಲಮ್ ಅಲ್ಲಿ ನಾವು ತಿಳ್ಕೊಬಹುದು. Welcome to my YouTube channel Sakat Kathegalo. Please do like, share and comment, and also do not forget to subscribe to my channel. ಕತೆ ಶುರು ಮಾಡಿದ್ರೆ ಒಬ್ಬ ಏನನ್ನ ಕೊಚ್ಚಿ ಅದನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಬುಟ್ಟಿ ತುಂಬಾ ರಕ್ತ ಸೋರ್ತಾ ಇರುತ್ತೆ. ಬಿಸಿನೀರಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಕಟ್ ಮಾಡಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇರುತ್ತೆ ಇದರಲ್ಲಿ. ಅವರಿಗೆ ಕಾಯಿಲೆ ಇರೋ ಹೆಂಡತಿ ಇರ್ತಾರೆ. ಟ್ರಾನ್ಸ್ಫರ್ಗೆ ಈ ಪೊಲೀಸ್ ಕಾಯ್ತಾ ಇರ್ತಾನೆ. ಒಂದ್ ಕೇಸ್ ಕ್ಲೋಸ್ ಮಾಡಿದ ತಕ್ಷಣ ಟ್ರಾನ್ಸ್ಫರ್ ತಗೊಂಡು ಹೆಂಡತಿ ಇರೋ ಊರಿಗೆ ಹೋಗ್ಬಿಡೋಣ ಅಂತ. ವಿಜಯ್ ಅನ್ನೋ ಕೈದಿ ಬಗ್ಗೆ ಈ ಪೊಲೀಸ್ ಯಾವಾಗ್ಲೂ ಅವ್ರ ಕಸ್ಟಡಿಯಲ್ಲಿ ಮಾತಾಡ್ತಿರ್ತಾರೆ. ಹಾಗೆ ಇನ್ನೊಂದ್ ಕಡೆ ಹೋಟೆಲ್ ಶ್ರೀ ದುರ್ಗ ಪ್ರಸಾದ್ ಅಲ್ಲಿ ಬಿಸಿ ಬಿಸಿ ದೋಸೆ ಹಾಕ್ತಿರ್ತಾರೆ. ನೋಡ್ತಿದ್ರೇನೆ ಅದ್ರ ಘಮ ನಮಗ್ ಬರ್ತಿರುತ್ತೆ. ಸೇಮ್ ಒಂಥರ ವಿದ್ಯಾರ್ಥಿ ಭವನ್ ನನಗೆ ನೆನಪಾಗುತ್ತೆ. ಆದ್ರೆ ಅದರಷ್ಟು ದೊಡ್ಡಲ್ಲ, ಚಿಕ್ಕ ಅಂಗಡಿ ಸೆಟಪ್. ಅಂದ್ರೆ ಈ ಮಂಗಳೂರು ಕಡೆ ಎಲ್ಲ ಬರುತ್ತಲ್ಲ, ಮನೆಯೊಳಗೆ ಅಂಗಡಿ, ಅಲ್ಲಿ ಮಲಗೋದು, ಆತರ. ಇವರೇ ನಮ್ ಭಟ್ರು ಸುಬ್ಬಣ್ಣ ಅಂತ. ಮದ್ವೆ ಆಗಿರಲ್ಲ, ವಯಸ್ಸು ಆಸುಪಾಸು 45 ಮೇಲಿದೆ. ಇವ್ರಿಗೊಬ್ಬ ತಮ್ಮ ಇರ್ತಾನೆ, ಆದ್ರೆ ಜೊತೆಗಿರೋದಿಲ್ಲ. ಈ ಸುಬ್ಬಣ್ಣ ಒಂಥರ ಗ್ಯಾಪ್ ಅಲ್ಲಿ ಸೈಲೆಂಟ್ ಲವ್ ಸ್ಟೋರಿ ಕೂಡ ನಡೆಸ್ತಿರ್ತಾರೆ. ಹೀಗೆ ಇರುವಾಗ ಒಂದು ದಿನ ವಿಜಯ್, ಅದೇ ನೆನಪಿದೆಯಾ, ಕೈದಿ ವಿಜಯ್ ತಪ್ಪಿಸ್ಕೊಂಡಿರ್ತಾನೆ. ಚೇಸಿಂಗ್ ವೇಳೆ ಕಾಲ್ಗೆ ಗುಂಡು ಬಿದ್ದಿರುತ್ತೆ ಅವನಿಗೆ. ತಪ್ಪಿಸ್ಕೊಂಡು ಬಂದ ವಿಜಯ್ ಭಟ್ರ ಮನೇಲಿ ಸೇರ್ಕೊಂಡ್ಬಿಡ್ತಾನೆ. ಹಿಡಿದುಕೊಟ್ರೆ ಸತ್ತೋಗ್ತೀನಿ ನೋಡೀಗ ಅಂತ ಭಟ್ರಿಗೆ ಹೆದರ್ಸ್ತಾನೆ. ಗ್ಯಾಪ್ ಅಲ್ಲಿ ಭಟ್ರ ಮನೆಗೆ ಪೊಲೀಸರು ಬಂದ್ ಹೇಳ್ತಾರೆ, ಇಲ್ಲಿ ನೋಡು ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಇಂಥವ್ನ್ ಕಾಣಿಸಿದ್ರೆ ಹೇಳು ಅಂತ. ನೀನ್ ನೋಡೋಕೆ ಒಳ್ಳೆಯವನಂಗ್ ಕಾಣ್ತೀಯಲ್ಲಪ್ಪ, ನಿಂಗೇನಾದ್ರೂ ಹೇಳ್ಬೇಕನ್ಸಿದ್ರೆ ಹೇಳ್ಕೊ. ಸೌಜನ್ಯದಿಂದ ಅವನ ವಿಜಯ್ನ ವಿಚಾರಿಸ್ತಾರೆ. ಈಗ ವಿಜಯ್ ಕತೆ ಹೇಳಕ್ ಶುರು ಮಾಡ್ತಾನೆ, ಅವ್ನ್ ಯಾಕೆ ಪೊಲೀಸರ ಕೈಗೆ ಸಿಕ್ಕಿರ್ತಾನೆ ಅಂತ. ನಂಗೆ ಒಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ. ಇಬ್ಬರು ಅನಾಥರು. BSF ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿರುತ್ತೆ. ಆದ್ರೆ ಕಾಲ್ ಲೆಟರ್ ಬರೋ ತನಕ ನನ್ ಜೊತೆ ಬಂದ್ ಇರು ಅಂತ ನನ್ ಫ್ರೆಂಡ್ ಊರಿಗೆ ಕಳ್ಸ್ಕೊಂಡಿರ್ತಾನೆ. ನಂತರ ವಿಜಯ್ಗೆ ಫ್ರೆಂಡ್ ಹೇಳ್ತಾನೆ, ನಾನು ಹುಡುಗಿ ನೋಡಿದೀನಿ, ನಮಗೂ ಒಂದ್ ಫ್ಯಾಮಿಲಿ ಆಗ್ಬೇಕು, ನೋಡು ಕಾಲ್ ಲೆಟರ್ ಬರೋ ವರ್ಷದಲ್ಲಿ ಮದ್ವೆ ಆಗ್ಬಿಡು, ಒಳ್ಳೆ ಮನೆತನದ ಹುಡುಗಿನೇ ಸಿಕ್ಕಿದಾಳೆ ಅಂತ ಹೇಳ್ತಾನೆ. ಸರಿ ಫ್ರೆಂಡ್ ಹೇಳಿದನಲ್ಲ ಅಂತ ಹೇಳಿ ಅವನು ಮದ್ವೆ ಆಗ್ತಾನೆ. ಅವಳೇ ಸೌಗಂಧಿಕಾ, ನಮ್ಮ ಕಥೆಯ ಟ್ವಿಸ್ಟ್ ಕೊಡುವಂತ ಹುಡುಗಿ. ಮದುವೆ ಆದ ಸ್ವಲ್ಪ ದಿನಕ್ಕೆ ಕಾಲ್ ಲೆಟರ್ ಬರುತ್ತೆ. ವಿಜಯ್ ಅಲ್ಲಿಂದ ಹೊರಡ್ಬೇಕಾಗತ್ತೆ. ಹೀಗೆ ಗಂಡ ಹೆಂಡತಿ ಮಧ್ಯ ವಿರಹ ಶುರು ಆಗುತ್ತೆ. ಈ ಕಡೆ ಸೌಗಂಧಿಕಾ ಇನ್ನೊಬ್ಬನ ಜೊತೆ ಅಫೇರ್ ಇಟ್ಕೊಂಡಿರ್ತಾಳೆ. ವಿಜಯ್ ಫ್ರೆಂಡ್ ವಿಜಯ್ಗೆ ಲೆಟರ್ ಮೂಲಕ ತಿಳಿಸ್ತಾನೆ, ಇಲ್ಲಿ ಏನೋ ನಡೀತಾ ಇದೆ ವಿಜಯ್, ನೀನ್ ಯಾವ್ದಕ್ಕೂ ಊರಿಗೆ ಬಂದ್ ನಿನ್ ಸಂಸಾರನ ಉಳಿಸ್ಕೊ ಅಂತ ಹೇಳ್ತಾನೆ. ಸೌಗಂಧಿಕಾಗೆ ಗಂಡ ಮನೆಗ್ ಬಂದ್ಮೇಲೆ ಅವನಿಗೆ ಮುಖ ತೋರ್ಸಕ್ಕಾಗದೆ, ನಿಮ್ದೇ ತಪ್ಪು, ನನ್ನ ಬಿಟ್ಟು ನೀವ್ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಇದನ್ ಕೇಳಿದ ವಿಜಯ್ಗೆ ಚೆನ್ನಾಗ್ ಕೋಪ ಬಂದು ಮತ್ತೆ ಫ್ರೆಂಡ್ ಜೊತೆ ಮಾತಾಡಕ್ಕೆ ಹೋಗ್ತಾನೆ. ಹೀಗೆ ಬೇಜಾರಲ್ಲಿರೋ ವಿಜಯ್ಗೆ ಗೆಳೆಯ ಎಣ್ಣೆ ಕುಡಿಸಿ ಸಮಾಧಾನ ಮಾಡಿ ಮನೆಗೆ ಕಳಿಸ್ತಾನೆ. ಅಷ್ಟರಲ್ಲಿ ಸೌಗಂಧಿಕಾಳ ಗೆಳೆಯ ಬಂದಿರ್ತಾನೆ. ಅವನ್ನ ಅವಳ ಜೊತೆ ನೋಡಿದ ತಕ್ಷಣ ಗಂಡನಿಗೆ ಕೋಪ ಬರುತ್ತೆ. ಆದ್ರೆ ಅಲ್ಲಿ ಯಾವ ತರ ಸಿಚುಯೇಷನ್ ಇರುತ್ತೆ ಅಂದ್ರೆ, ಆ ಗೆಳೆಯನೇ ಸೌಗಂಧಿಕಾಳ ಸಾಯಿಸೋ ಪ್ರಯತ್ನ ಮಾಡ್ತಿರ್ತಾನೆ. ಕೋಪದಲ್ಲಿ ಬಂದ ವಿಜಯ್ ಅವಳಿಗೆ ಅಲ್ಲೇ ಹೊಡೆದು ಮತ್ನಲ್ಲಿ ಬಿದ್ದೋಗ್ತಾನೆ. ಮುಂಜಾನೆ ಮನೆಯಲ್ಲಿ ಪೊಲೀಸರು ಬಂದಿರ್ತಾರೆ. ವಿಜಯ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನ್ ನಡೀತಿದೆ ಅಂತ ಅರಿವೇ ಆಗದ ವಿಜಯ್ ಪೊಲೀಸರ ಜೊತೆ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ಕೇಳಿದ ಭಟ್ರು, ಎಂತ ಕತೆ ಮಾರಾಯ ನಿಂದು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ಗೆ ಪ್ರೆಷರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ. ವಿಜಯ್ ಗೆಳೆಯ ಲಾಯರ್ ಬಳಿ ಹೋಗಿರ್ತಾನೆ. ಇತ್ತ ಭಟ್ಟ ಸುಬ್ಬಣ್ಣಗೆ ಇದನ್ನ ಬೇರೆ ಜನರಿಂದ ಮ್ಯಾನೇಜ್ ಮಾಡೋದು ಕಷ್ಟ. ಯಾಕಂದ್ರೆ ಆ ಊರಲ್ಲಿ ಮನೆ ಇರಬಹುದು, ಅಡಿಗೆ ಮನೆ ಇರಬಹುದು, ಅವ್ರು ಎಲ್ಲಾನು ಒಂದೇ ಜಾಗದಲ್ಲಿ ಮಾಡ್ತಿರ್ತಾರೆ. ಅವ್ರ ಮನೆ ಕಮ್ ಹೋಟೆಲ್ ಅನ್ನೋ ತರನೇ ಹೇಳ್ಬಹುದು. ಇತ್ತ ಭಟ್ಟ ಸುಬ್ಬಣ್ಣ ಬೇರೆ ಜನರಿಂದ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಿರತ್ತೆ. ಆದಷ್ಟು ಬೇಗ ಇಲ್ಲಿಂದ ಹೊಟ್ಟೋಗಪ್ಪ ವಿಜಯ್ ಅಂತ ಹೇಳ್ತಿರ್ತಾನೆ. ಮತ್ತೊಂದು ದಿನ ಒಬ್ಬ ಅಂಗಡಿಗೆ ಬಂದ ಗಿರಾಕಿ ಹೇಳ್ತಾನೆ, ನಿಮ್ ಅಂಗಡಿಯಲ್ಲಿ ಏನೋ ವಾಸನೆ ಬರ್ತಾ ಇದೆಯಲ್ಲ ಅಂತ. ಇದನ್ ಕೇಳಿಸ್ಕೊಂಡಿದ್ ಸುಬ್ಬಣ್ಣ ವಾದ ಮಾಡಿ ಹೇಗೋ ಆ ಗಿರಾಕಿನ ಕಳಿಸ್ಬಿಡ್ತಾನೆ. ಆದ್ರೆ ಕ್ಷೀಣವಾಗಿ ಗಮನ ಕೊಟ್ಟಿದ್ದಕ್ಕೆ ಅವನಿಗೆ ಅನ್ಸುತ್ತೆ ಅಂದ್ರೆ ವಿಜಯ್ ಇದ್ದ ಕೋಣೆಯಿಂದಾನೇ ಇದು ಬರ್ತಿರೋದು ಅಂತ. ಅದೇ ಬುಲೆಟ್ ಬಿದ್ದಿರುತ್ತಲ್ಲ, ಅದೇ ಕಾರಣ. ಆ ದಿನ ರಾತ್ರಿ ವಿಜಯ್ ತೆವಳುತ್ತಾ ಅಡಿಗೆ ಕೋಣೆಗೆ ಹೋಗಿ ಅಲ್ಲೇ ಇದ್ದ ಒಂದ್ ಕೊಡ್ಲಿನ ಬಿಸಿ ಮಾಡಿ ತನ್ನ ಕಾಲಿಗೆ ಇತ್ತಲ್ಲ ಆ ಬುಲೆಟ್ ನ ತೆಗೆದ್ಬಿಡ್ತಾನೆ. ಇದನ್ನ ನೋಡಿದ ಭಟ್ಟನಿಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಇಷ್ಟು ನೋವು ತಿಂತಿದ್ಯಲ್ಲಪ್ಪ, ಹೇಳದೇ ಇದೆಯಲ್ಲ, ಎಷ್ಟು ಒಳ್ಳೆಯವನು ಅನ್ನೋ ತರ ಒಂದ್ ಫೀಲ್ ಕೊಡುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫುಲ್ ಅಯ್ಯೋ ಪಾಪ ಅನ್ನೋ ತರ ಇರುತ್ತೆ. ಬಟ್ ಅವನಿಗೆ ಸಂತೈಸುವಾಗ ಒಂದ್ ಡೈಲಾಗ್ ಹೇಳ್ತಾನೆ, ಅದ್ ನನಗೆ ತುಂಬಾ ಇಷ್ಟ ಆಯ್ತು, ಇಲ್ಲೂ ಶೇರ್ ಮಾಡ್ತೀನಿ ಕೇಳಿ. ಕಲ್ಲು ಪುಡಿ ಆದ್ರೆ ಮಣ್ಣಾಗುತ್ತೆ, ಮನಸ್ ಪುಡಿ ಆದ್ರೆ ಕಲ್ಲಾಗುತ್ತೆ. ನೈಸ್ ಡೈಲಾಗ್. ಎನಿವೇಸ್, ಹೀಗೆ ವಿಜಯ್ ಹೋಗ್ಲಿ ಅನ್ನೋ ವ್ಯವಸ್ಥೆ ಮಾಡ್ತಿರ್ತಾನೆ ಬಟ್ ಬಿಕಾಸ್ ಅವ್ನಿಗೆ ಆ ಟೆನ್ಷನ್ ಇರ್ಬೋದು, ಆ ಫ್ರಸ್ಟ್ರೇಷನ್ ಇರ್ಬೋದು, ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ನೀಟಾಗಿ ನಮಗ್ ತೋರಿಸ್ತಾ ಇರ್ತಾರೆ ವಿಜಯ್ ಅಂದ್ರೆ
ಇಮ್ಯಾಜಿನ್ ನಮಗೆ ಇಷ್ಟ ಇಲ್ದಿರೋ ನಮ್ಮ ರಿಲೇಟಿವ್ ಮನೆಗೆ ಬಂದಾಗ ನಾವು ಮನೇಲೇ ಇಲ್ಲ ಅಂತ ಪೋಟ್ರಿ ಮಾಡೋದಕ್ಕೆ ಹೇಗೆ ಒಂದು ಇಂಚು ಸೌಂಡ್ ಕೂಡ ಆಗದಿರಂಗ್ ನಾವು ಪೋಟ್ರಿ ಮಾಡೋದು ಎಷ್ಟು ಕಷ್ಟನೋ, ಅದೇ ರೀತಿ ಇಲ್ಲಿ ವಿಜಯ್ ಹುಷಾರಿಲ್ದೆ ನರಳೋದು, ಅವ್ನ್ ಜ್ವರ ಇರ್ಬೋದು, ಕೆಮ್ಮು ಇರ್ಬೋದು, ಆ ಸೌಂಡ್ ಒಂಚೂರು ಆ ಪೆಟ್ಟಿ ಅಂದ್ರೆ ಆ ವುಡ್ಡಿನ ಅಲೆಗೆ ಮೂಲಕ ಆ ಶಬ್ದ ಆಚೆ ಹೋಗ್ಬಾರ್ದು ಅನ್ನೋದನ್ನ ಮೇಂಟೈನ್ ಮಾಡೋದು ಅಷ್ಟು ಕಷ್ಟ ಆಗಿರುತ್ತೆ. ಹಾಗೆ ಸುಬ್ಬಣ್ಣ ಸ್ವಾಭಾವಿಕವಾಗಿ ಒಳ್ಳೆಯವನು ಅಂಡ್ ಹಾಗೆ ಅವನು ಮುಚ್ಚುಮರೆ ಮನಸ್ಥಿತಿ ಅವನಲ್ಲ, ಅದರಿಂದ ಅವನಿಗೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅವ್ನು ಓಪನ್ ಆಗಿ ಹೇಳ್ತಾನೆ, ನೀನು ಹೋಗೋದು ನನಗಿಷ್ಟ, ಹಾಗೆ ನಿನ್ ಜೀವನ ಕೂಡ ಚೆನ್ನಾಗಿರ್ಲಿ ಅನ್ನೋದು ನಾನು ಬಯಸ್ತೀನಪ್ಪ. ಬೆಳಗಿನ ಜಾವಕ್ಕೆ ನಾನು ನಿಂಗೊಂದು ಬಸ್ ಟಿಕೆಟ್ ತಂದಿನಿ, ನೀನು ಹೊರಟ್ಬಿಡು, ಇವಾಗ ಮಾತ್ರೆ ತಗೊಂಡು ಜ್ವರ ಇದೆ ಅಂತ ಹೇಳ್ತಾನೆ. ಆದ್ರೆ ಬೆಳಗಿನ ಸಮಯ 3 ಆಗಿರುತ್ತೆ. ವಿಜಯ್ ಟೈಮ್ ಆಗೋಯ್ತು, ಬೇಗ ಬಸ್ಗೆ ಹೊರಡು ಅಂತ ಬಟ್ಟ ಎಬ್ಬಿಸ್ತಾ ಇರ್ತಾನೆ. ವಿಜಯ್ ಹೇಳೋದೇ ಇಲ್ಲ. ವಿಜಯ್ ಎಷ್ಟೊತ್ತಾಯ್ತು, ಟೈಮ್ ಆಯ್ತಲ್ಲ, ಎದ್ದೇಳಪ್ಪ ವಿಜಯ್, ಎದ್ದೇಳಪ್ಪ ವಿಜಯ್, ವಿಜಯ್ ವಿಜಯ್ ಏನಾಯ್ತಪ್ಪ, ಯಾಕೆ ಎದ್ದೇಳ್ತಾ ಇಲ್ಲ? ಎಸ್, ವಿಜಯ್ ಎದ್ದೇಳ್ತಾ ಇರಲ್ಲ. ನೆಕ್ಸ್ಟ್ ಏನಾಯ್ತು? ವಿಜಯ್ ಯಾಕೆ ಎದ್ದೇಳ್ತಾ ಇರಲ್ಲ? ಸಹಾಯ ಮಾಡಿದ ಬಟ್ಟನ್ ಪರಿಸ್ಥಿತಿ ಏನಾಗ್ಬೇಕು? ವಿಜಯ್ ಪೊಲೀಸ್ಗೆ ಸಿಗ್ತಾನ? ಅವನ್ ಸಿಕ್ಕಿದ್ಮೇಲೆ ಪೊಲೀಸ್ ಟ್ರಾನ್ಸ್ಫರ್ ಆಗಿ ಅವ್ರ ಹೆಂಡತಿ ಜೊತೆ ಹೋಗ್ತಾರ? ವಿಜಯ್ ಪರಿಸ್ಥಿತಿ ಮುಂದೇನು? ಇದನ್ನ ಖಂಡಿತವಾಗ್ಲೂ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಹಾಗೆ ಈ ಮೂವಿ ಹೆಸರು ನಮ್ ಕನ್ನಡದಲ್ಲಿ ಇರುವಂತದ್ದು ಏನು ಅಂತಾನು ತಿಳಿಸ್ತೀನಿ. ಇಲ್ಲಿಂದ ತನಕ ನನ್ನ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಿಳಿಸಿ ಮುಂದಿನ ಕತೆ ಏನಾಗಬಹುದು ಅಂತ. ಹಾಗೆ ಇಷ್ಟ ಆಗಿದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನ್ ಇಷ್ಟ ಆಯ್ತು ಅಂತ. ಹೀಗೆ ಸಖತ್ ಕಥೆಗಳನ್ನ ಕೇಳ್ತಾ ಇರಿ, ಇನ್ನಷ್ಟು ಕುತೂಹಲಕಾರಿ ಕಥೆಗಳನ್ನ ತಗೊಂಡ್ ಬರ್ತಾ ಇರ್ತೀನಿ. ಧನ್ಯವಾದಗಳು.